ಸಿಎಂ ಸ್ಥಾನಕ್ಕಾಗಿ ಮುಂದುವರೆದ ಡಿಸಿಎಂ ಡಿಕೆ ಶಿವಕುಮಾರ್ ಕಸರತ್ತು ಶಾಸಕರನ್ನ ಸೆಳೆಯುವಂತ ಹೊಸ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಡಿಸಿಎಂ ಅನ್ನೋದೊಂದು ಪ್ರಶ್ನೆ. ಶಾಸಕರ ಬಲವನ್ನ ಹೆಚ್ಚಿಸಿಕೊಳ್ಳುವತ್ತ ಗಮನ ಹರಿಸಿದ್ದಾರೆ ಡಿಕೆ ಶಿವಕುಮಾರ್. ಈಗಾಗಲೇ ಹಲವು ಶಾಸಕರ ಜೊತೆಗೆ ಡಿಸಿಎಂ ಸಮಾಲೋಚನೆಯನ್ನ ಕೂಡ ಮಾಡಿದ್ದಾರೆ. ಒಬ್ಬೊಬ್ಬರನ್ನೇ ಪ್ರತ್ಯೇಕವಾಗಿ ಕರೆದು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಡಿಕೆಶಿ. ನಿಮ್ ಜೊತೆ ನಾನಿರ್ತೇನೆ, ಮುಂದೆ ನಮ್ ಜೊತೆ ನಿಲ್ಲಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಶಾಸಕರ ಜೊತೆ ರಹಸ್ಯವಾಗಿ ಚರ್ಚಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂತ ಒಂದು ಚರ್ಚೆ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಪ್ರತಿದಿನ ಮನೆಗೆ ಶಾಸಕರನ್ನ ಕರೆಸಿಕೊಂಡು ಮಾತುಕತೆಯನ್ನ 1-to-1 ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕಿದ್ದಾರೆ ಡಿಕೆಶಿ. ನಾನು ಸಿಎಂ ಆಗಬೇಕು ಅಂತ ಅನ್ಕೊಂಡಿದ್ದೀನಿ, ನೋಡಿ ನನ್ನ ಆಸೆ ಈ ರೀತಿ ಆಗಿದೆ, ನಾನು ಹೀಗೆ ಕೆಲಸ ಮಾಡಿದ್ದೀನಿ, ಹೀಗೆ ಕೆಲಸ ಮಾಡ್ತೀನಿ, ಇದೆಲ್ಲವನ್ನ ಆಲ್ರೆಡಿ ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತಂತ್ರಕ್ಕೆ ಪ್ರತಿತಂತ್ರವನ್ನ ರೂಪಿಸ್ತಾ ಇದ್ದಾರೆ ಡಿಕೆಶಿ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮೇಲ್ಗಡೆಯಿಂದ ಹೊರ ನೋಟಕ್ಕೆ ಎಲ್ಲವೂ ಕೂಡ ಚೆನ್ನಾಗಿಯೇ ಇದೆ ಸದ್ಯದ ಮಟ್ಟಿಗೆ, ಆದರೆ ಒಳಗೊಳಗೆ ತಂತ್ರಗಾರಿಕೆ ಅನ್ನೋದು ಬಹಳ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಿರುವಂಥ ವಿಚಾರ. ಕೆಪಿಸಿಸಿಯ ಅಧ್ಯಕ್ಷರ ಬದಲಾವಣೆ ಅನ್ನುವಂಥ ಚರ್ಚೆ ದೊಡ್ಡ ಮಟ್ಟಿಗೆ ಚರ್ಚೆ ಆಗುತ್ತೆ. ಕೊನೆಗೆ ಹೈಕಮಾಂಡ್ ನಾಯಕರೇ ಬಂದು ಬಾ ಮುಚ್ಕೊಂಡಿರಿ ಅಂತ ಅಂದಮೇಲೆ ಸುಮ್ಮನೆ ಆಗ್ತಾರೆ. ಅದರ ಜೊತೆಗೆ ಸಿಎಂ ಬದಲಾವಣೆಯ ಕೂಗಿತ್ತಲ್ಲ, ಇದು ಮತ್ತು ನಡೀತಾನೆ ಇದೆ ಒಳಗಡೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರನ್ನ ಗುಂಪುಗೂಡಿಸ್ಕೊಂಡು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಸಿಎಂ ಸಿದ್ದರಾಮಯ್ಯನವರ ಬಣದವರು ಅಥವಾ ದಲಿತ ನಾಯಕರುಗಳು ಮಾಡ್ದಂಗೆ ಏನಾದರೂ ಡಿನ್ನರ್ ಮೀಟಿಂಗು ಅಥವಾ ಲಂಚ್ ಮೀಟಿಂಗು ಅಥವಾ ಈ ಟಿಫನ್ ಮೀಟಿಂಗು ಕಾಫಿ ಮೀಟಿಂಗು ಅಂತೆಲ್ಲ ಮಾಡಿಬಿಟ್ರೆ ಅದು ದೊಡ್ಡದಾದ ಮೆಸೇಜು ಹೈಕಮಾಂಡ್ಗೂ ಪಾಸ್ ಆಗುತ್ತೆ ಮತ್ತು ಕಾರ್ಯಕರ್ತರಿಗೂ ಪಾಸ್ ಆಗುತ್ತೆ. ಹಾಗಾಗಿ ಆ ಥರದ ರಿಸ್ಕಿಗೆ ಕೈ ಹಾಕ್ತಾ ಇಲ್ಲ. 1-to-1 ಒಬ್ಬೊಬ್ಬರೇ ಶಾಸಕರನ್ನ ಕರೆದು, ನೋಡ್ರಪ್ಪ ನಾನು ಸಿ ಎಂ ಆಗೋಣ ಅಂತ ಅಂದ್ಕೊಂಡಿದ್ದೀನಿ, ನಿಮ್ಮ ಬೆಂಬಲ ನಮಗೆ ಬೇಕು, ನಮ್ಮ ಜೊತೆಗೆ ನೀವು ಮುಂದೆ ನಿಂತ್ಕೋಬೇಕು, ಈಗಿನಿಂದಲೇ ಪ್ಲಾನ್. ಅದು ಈಗಲೇ ಸಿ ಎಂ ಬದಲಾವಣೆಗೋ ಅಥವಾ ಮುಂದೆ ಸಿ ಎಂ ಆಗೋದಕ್ಕೋ ಗೊತ್ತಿಲ್ಲ. ಬಟ್ ಸಿ ಎಂ ಕುರ್ಚಿ ಮೇಲಂತೂ ಡಿ ಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಇತ್ತ ಸತೀಶ್ ಜಾರಕಿಹೊಳಿ ಅವರು ತಮ್ಮದೇ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಡ್ಡು ಹೊಡೆದು ನಾನು ರೇಸ್ನಲ್ಲಿ ಇದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನಿಧಾನವಾಗಿ ಏನೇನು ಕೆಲಸಗಳನ್ನು ಮಾಡಬೇಕೋ, ಏನೇನು ತಂತ್ರಗಾರಿಕೆಯನ್ನು ಮಾಡಬೇಕೋ ಆ ತಂತ್ರಗಾರಿಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಗಟ್ಟಿಯಾದ ಅಡಿಪಾಯ ಹಾಕಬೇಕು ಅಂತ ಹೇಳ್ತಾರಲ್ಲ, ಅದನ್ನು ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿಯೇ ಒಬ್ಬೊಬ್ಬರೇ ಶಾಸಕರನ್ನ ಅವ್ರ ಮನೆಗೆ ಕರೆಸ್ಕೊಂಡು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೂ ಕಾರಣವಾಗಿದೆ, ಕುತೂಹಲಕ್ಕೂ ಕಾರಣವಾಗ್ತಾ ಇದೆ. ಇದು ಮುಂದೆ ಎಲ್ಲಿಗೆ ಹೋಗ್ಬೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಡಿ ಕೆ ಶಿ ಅವರಿಗೆ ಸಿ ಎಂ ಆಗುವಂಥ ಹೆಬ್ಬಯಕೆ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದ್ದಂಥ ವಿಚಾರ. ಆದರೆ ಎಲ್ಲ ಸೈಲೆಂಟ್ ಆಗಿದ್ದಾರೆ ಅಂತ ಅಂದ್ಕೊಂಡ್ರು ಒಳಗೊಳಗೆ ಒಂದಷ್ಟು ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಕಣ್ಣು ಸಿ ಎಂ ಸ್ಥಾನದ ಮೇಲಿದೆ, ಅದು ಈಗಲಿಗೋ ಮುಂದಕ್ಕೋ ಗೊತ್ತಿಲ್ಲ. ಈ ಸ್ಟ್ರಾಟಜಿಗಳು ವರ್ಕೌಟ್ ಆಗ್ಬೋದಾ ಶಿವು? ಮಿತಿ ಸಿಎಂ ಕುರ್ಚಿಯ ಮೇಲೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಕಣ್ಣಿಟ್ಟಿರುವಂತದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ವರಿಷ್ಠರ ಮೇಲೂ ಕೂಡ ಇದರ ಬಗ್ಗೆ ಈಗಾಗಲೇ ಒತ್ತಡಗಳನ್ನ ತರ್ತಾ ಇದ್ದಾರೆ. ಹಿಂದೆ ನಾವು ಅಧಿಕಾರ ಆಗ ಹಿಡಿಯುವಂತ ಸಂದರ್ಭದಲ್ಲಿ ಹಂಚಿಕೆ ಸೂತ್ರವನ್ನ ಮಾಡ್ಕೊಂಡಿದ್ವಿ. ಹಾಗಾಗಿ ಅದರಂತೆ ನಮ್ಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಈಗಾಗಲೇ ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ದಾರೆ, ಸೋನಿಯಾ ಗಾಂಧಿ ಅವರ ಮುಂದೆ ಕೂಡ ಇಟ್ಟಿದ್ದಾರೆ. ಒಂದು ಕಡೆ ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗೇ ಇದ್ದಾರೆ. ಆದ್ರೆ ಪ್ರಸಕ್ತ ರಾಜಕಾರಣದಲ್ಲಿ ಈಗ ಅಧಿಕಾರವನ್ನ ಹಂಚಿಕೆ ಮಾಡ್ಬೇಕಾ ಹೇಗೆ ಅನ್ನುವಂತ ಗೊಂದಲಗಳು ಕೂಡ ಹೈಕಮಾಂಡ್ ಇದೆ. ಸೊ ಆ ಕಾರಣಕ್ಕೆ ಇನ್ನೂ ಕೂಡ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಆ ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಅವಕಾಶವನ್ನ ಮಾಡ್ಕೊಡೋದಕ್ಕೆ ಹೈಕಮಾಂಡ್ಗೂ ಕೂಡ ಸದ್ಯಕ್ಕೆ ಇಷ್ಟ ಇದ್ದಂತೆ ಕಾಣಿಸ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲೇ ಡಿ ಕೆ ಶಿವಕುಮಾರ್ ಈ ಕಡೆ ಸಿದ್ದರಾಮಯ್ಯನವರ ಬಣದವರು ಶಾಸಕರ ಬೆಂಬಲ ಯಾರಿಗೆ ಇದೆ ಅವ್ರಿಗೆ ಅವ್ರು ಬೇಕಾದ್ರೆ ಅದನ್ನ ಅವಕಾಶವನ್ನ ಪಡ್ಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತಮ್ಮ ನಿವಾಸಕ್ಕೆ ಶಾಸಕರನ್ನ ಕರೆಸಿ ಅವರ ಜೊತೆ ಮಾತುಗಳನ್ನ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಪರೋಕ್ಷವಾಗಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು
ಕನ್ನಡದಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರುವಂತಹ ತಂತ್ರಗಾರಿಕೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಒಂದು ತಂತ್ರಗಾರಿಕೆಯನ್ನ ಮಾಡಿ ಶಾಸಕರು ವಿಶ್ವಾಸವನ್ನ ಗಳಿಸಿದ್ದೆ ಆದ್ರೆ ಒಂದು ವೇಳೆ ನನ್ನ ಕಡೆ ಇಷ್ಟು ಶಾಸಕರಿದ್ದಾರೆ, ಹಾಗಾಗಿ ನನಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಯಾಕೆಂದ್ರೆ ಹಿಂದೆ ನೀವು ಶಾಸಕರು ನಿಮ್ಗೆ ಬೆಂಬಲ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರಿ. ಅವಕಾಶವನ್ನ ಮಾಡಿಕೊಡಿ, ಪಕ್ಷವನ್ನ ಸಂಘಟನೆ ಮಾಡಿ ಸರ್ಕಾರವನ್ನ ಅಧಿಕಾರಕ್ಕೆ ತರುವಲ್ಲಿ ನನ್ನ ಪಾತ್ರ ಕೂಡ ಪ್ರಮುಖವಾಗಿದೆ. ಹಾಗಾಗಿ ನೀವು ಏನೆಲ್ಲ ಎಲ್ಲ ಜವಾಬ್ದಾರಿಗಳನ್ನ ಕೊಟ್ಟಿದ್ದೀರಿ ಅದನ್ನ ನಿಷ್ಠೆಯಿಂದ ನಾನು ಮಾಡಿದ್ದೇನೆ. ಹಾಗಾಗಿ ನನಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಹಾಗಾಗಿ ಮೊದಲಿಗೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಈಗ ಡಿ ಕೆ ಶಿವಕುಮಾರ್ ಕೈ ಹಾಕಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.